ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಪೆನ್ ಸ್ಕ್ರೀನ್. ಇವತ್ತಿನ ವಿಡಿಯೋದಲ್ಲಿ ಡಿಸ್ಕಸ್ ಮಾಡಿಕೊಟ್ಟಿರೋ ಟಾಪಿಕ್ ಬಂದ್ಬಿಟ್ಟು ಇನ್ಕಮ್ ಫ್ರಮ್ ಅ ಬಿಸ್ನೆಸ್. ಇದು 2025 ಕ್ವಶನ್ ಪೇಪರ್ ಆಫ್ ಎ BBA ಆ್ಯಂಡ್ ಇಟ್ ಇಸ್ ಫ್ರಮ್ ಅ BCU ಸಿಲೆಬಸ್. ಇವಾಗ ನಾವು ಕಂಪ್ಯೂಟೇಷನ್ ಆಫ್ ಇನ್ಕಮ್ ಫ್ರಮ್ ಬಿಸ್ನೆಸ್ ಎಂತಕ್ಕೆ ಮಾಡ್ತಿದ್ದೀವಿ ಅಂದರೆ, ಸ್ವಲ್ಪ ಎಕ್ಸ್ಪೆನ್ಸಸ್ ಅಲೋವಬಲ್ ಇರುತ್ತೆ, ಇನ್ನು ಕೆಲವು ಅಲೋವಬಲ್ ಇರಲ್ಲ. ಅದನ್ನ ನಾವೇನಂತೀವಿ ಅಡ್ಮಿಸಬಲ್ ಎಕ್ಸ್ಪೆನ್ಸಸ್ ಆ್ಯಂಡ್ ಇನ್ಅಡ್ಮಿಸಬಲ್ ಎಕ್ಸ್ಪೆನ್ಸಸ್. ಎರಡೂ ಇನ್ಕ್ಲೂಡ್ ಆಲ್ರೆಡಿ ಇರುತ್ತೆ. ನಾವು ಅದನ್ನ ಕ್ಲಾಸಿಫೈ ಮಾಡಿಕೊಂಡು ಪ್ರಾಫಿಟ್ ಆ್ಯಂಡ್ ಲಾಸಲ್ಲಿ ಅಡ್ಜಸ್ಟ್ ಮಾಡ್ಕೊಂಡಾಗ ನಮಗೆ ಟ್ಯಾಕ್ಸಬಲ್ ಇನ್ಕಮ್ ಸಿಗುತ್ತೆ. ಸೊ ಕ್ಲಿಯರಾಗಿ ಹೇಳ್ಬೇಕಂದ್ರೆ, ಈಗ ಬಿಸ್ನೆಸ್ಸಲ್ಲಿ ಏನು ಮಾಡ್ತಾರೆ ಅಂದರೆ, ಎಲ್ಲ ಎಕ್ಸ್ಪೆನ್ಸಸ್ನು ಡಿಡಕ್ಟ್ ಮಾಡಿರ್ತಾರೆ. ಸೊ ಪ್ರಾಫಿಟ್ ಕಮ್ಮಿಯಾಗಿ ತೋರಿಸುತ್ತೆ. ಸೊ ಟ್ಯಾಕ್ಸು ಡಿಡಕ್ಷನ್ ಏನಾಗುತ್ತೆ, ಕಮ್ಮಿ ಆಗುತ್ತೆ, ಅಥವಾ ಟ್ಯಾಕ್ಸ್ ಪೇ ಮಾಡೋದೇನಾಗುತ್ತೆ, ಕಮ್ಮಿ ಆಗುತ್ತೆ. ಬಟ್ ನಾವು ಇದನ್ನು ಕ್ಲೀನಾಗಿ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡಾಗ ನಮಗೆ ಪ್ರಾಪರಾಗಿ ಎಷ್ಟನೇ ಟ್ಯಾಕ್ಸ್ ಮಾಡಬೇಕು ಅನ್ನೋ ಒಂದು ಐಡಿಯಾ ಸಿಗುತ್ತೆ. ಸೊ ನಾವು ಒಂದೊಂದೇ ಟ್ರಾನ್ಸಾಕ್ಷನ್ಸ್ನ ನೋಡ್ಕೊಳ್ಳೋಣ. ಅದು ಇನ್ಅಡ್ಮಿಸಬಲ್ಲ, ಅಡ್ಮಿಸಬಲ್ಲ, ಹೇಗೆ ಟ್ರಾನ್ಸಾಕ್ಷನಲ್ಲಿ ಪ್ರಾಪರಾಗಿ ಫಾರ್ಮೆಟಲ್ಲಿ ಹಾಕ್ಕೊಳ್ತಾ ಹೋಗೋಣ, ನೋಡ್ಕೊಳ್ಳೋಣ. ಕ್ವಶನ್ ಬಂದ್ಬಿಟ್ಟು 6th ಕ್ವಶನ್. ದ ನೆಟ್ ಪ್ರಾಫಿಟ್ ಆಫ್ ಮಿಸ್ಟರ್ ಮೋಹನ್ ಆಸ್ ಪರ್ ಇಸ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಆಫ್ಟರ್ ಚಾರ್ಜಿಂಗ್ ಆಲ್ ದ ಫಾಲೋಯಿಂಗ್ಸ್. ಆಫ್ಟರ್ ಚಾರ್ಜಿಂಗ್ ಆಲ್ರೆಡಿ ಇದೆಲ್ಲ ಚಾರ್ಜ್ ಆಗೋಗಿದೆ. ಚಾರ್ಜ್ ಮಾಡಿದ್ಮೇಲೆ ನಮಗೆ ಎಷ್ಟು ತೋರಿಸ್ತಾ ಇದೆ, 3,40,000 ಬಂದ್ಬಿಟ್ಟು ನೆಟ್ ಪ್ರಾಫಿಟ್ ಅಂತ ತೋರಿಸ್ತಾ ಇದೆ. ಅವ್ರ ಪ್ರಾಫಿಟು ನಾವು ಅಡ್ಜಸ್ಟ್ ಮಾಡಾದ್ಮೇಲೆ ಎಷ್ಟಾಗಿರುತ್ತೆ ಅಂತ ನೋಡ್ಕೋಬೇಕು. ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ 20,000, ಸ್ಯಾಲ್ರಿ 1,60,000, ಆಫೀಸ್ ಎಕ್ಸ್ಪೆನ್ಸಸ್ 3,000, ಬ್ಯಾಡ್ ಡೆಟ್ಸ್ ರಿಟರ್ನ್ ಆಫ್ 13,000, ಪ್ರಾವಿಷನ್ ಫಾರ್ ಬ್ಯಾಡ್ ಡೆಟ್ಸ್, ಪ್ರಾವಿಷನ್ ಫಾರ್ ಇನ್ಕಮ್ ಟ್ಯಾಕ್ಸ್, ಡೊನೇಷನ್, ಡಿಪ್ರಿಸಿಯೇಷನ್ 17,000. ಇಲ್ಲಿ ಒಂದು ಬ್ರ್ಯಾಕೆಟಲ್ಲಿ ಅವರು ಮೆನ್ಷನ್ ಮಾಡಿದ್ದಾರೆ. ಅಲೋಡ್ ಆಸ್ ಪರ್ IT 12,000. IT ಆ್ಯಕ್ಟ್ ಪ್ರಕಾರ 12,000 ಅಲೋ ಮಾಡಿದ್ದಾರೆ ಅಡ್ಮಿಸಬಲ್. ಇನ್ನು 5,000 ಏನಾಗಿದೆ, ಇನ್ಅಡ್ಮಿಸಬಲ್ ಆಗಿದೆ. ಸೊ ನಾವು ಫಾರ್ಮೆಟ್ ಪ್ರಕಾರ ನೋಡ್ಕೋತ ಹೋಗೋಣ. ಬಿಫೋರ್ ದಿಸ್ ಫಾರ್ಮೆಟ್ ಏನಾದರೂ ನಿಮಗೆ ಡಿಸ್ಕಸ್ ಮಾಡಬೇಕಂತ ಅಂದರೆ ಕಮೆಂಟ್ ಮಾಡಿ, ಫಾರ್ಮೆಟ್ನ ಡಿಸ್ಕಸ್ ಮಾಡೋಣ. ಆ್ಯಂಡ್ ಅಪ್ ಟು 5th ಕ್ವಶನ್ ಆಲ್ರೆಡಿ ಚಾನಲ್ ಪೇಜಲ್ಲಿದೆ, ಹೋಗಿ ಒಂದ್ಸರಿ ವಿಸಿಟ್ ಮಾಡಿ, ಚೆಕ್ ಆನ್ ಮಾಡಿ, ಪ್ರಾಕ್ಟೀಸ್ ಮಾಡಿ. ಇಫ್ ಯು ಹ್ಯಾವ್ ಎನಿ ಡೌಟ್ ಪ್ಲೀಸ್ ಕಮೆಂಟ್. ಈಗ ಸೊಲ್ಯೂಷನ್ ಅಂದ್ಕೊಳ್ಳೋಣ. ಕಂಪ್ಯೂಟೇಷನ್ ಆಫ್ ಎ ಟ್ಯಾಕ್ಸಬಲ್ ಇನ್ಕಮ್ ಫ್ರಮ್ ಬಿಸ್ನೆಸ್. ನಾವು ಯಾರ ಅಕೌಂಟ್ನ ಮಾಡ್ತಿದ್ದೀವಿ, ಅಸೆಸ್ಸಿ ಅಂತ ತೊಗೋತೀವಿ. ಅದು ಮಿಸ್ಟರ್ ಮೋಹನ್. ಅವ್ನ ಸ್ಟೇಟಸ್ ಏನಾಗಿದೆ, ರೆಸಿಡೆಂಟ್ ಆರ್ ಆರ್ಡಿನರಿ ರೆಸಿಡೆಂಟ್, ಎರಡರಲ್ಲಿ ಒಂದಾಗಿರ್ತಾನೆ. ಪ್ರೀವಿಯಸ್ ಇಯರ್ ನಮಗೆ ಅಸೆಸ್ಮೆಂಟ್ ಇಯರ್ ಕೊಟ್ಟಿದ್ದಾರೆ 24-25. ಸೊ ಪ್ರೀವಿಯಸ್ ಇಯರ್ ನಮಗೆ ಏನಾಗಿರುತ್ತೆ, 23-24. ಅಸೆಸ್ಮೆಂಟ್ ಇಯರ್ 24-25. ರಿಮೆಂಬರ್, ಇದನ್ನು ಮೆನ್ಷನ್ ಮಾಡ್ಕೊಳ್ಳಿ. ಪರ್ಟಿಕ್ಯುಲರ್ಸ್, ಅಮೌಂಟ್. ನೆಟ್ ಪ್ರಾಫಿಟ್ ಅವರೇ ಕೊಟ್ಟಿದ್ದಾರೆ ಆಫ್ ರುಪೀಸ್ 3,40,000. 3,40,000 ಡೈರೆಕ್ಟಾಗಿ ತೊಗೋತಿದ್ದೀವಿ. ನೆಕ್ಸ್ಟ್ ಇನ್ಅಡ್ಮಿಸಬಲ್ ಏನೇನಿದೆ ಅದನ್ನ ಆ್ಯಡ್ ಮಾಡ್ತೀವಿ. ಅಡ್ಮಿಸಬಲ್ ಏನಿದೆ ಅದನ್ನು ಡಿಡಕ್ಟ್ ಮಾಡ್ಕೋತೀವಿ. ಇಲ್ಲಿ ನಮ್ಮ ಟ್ರಾನ್ಸಾಕ್ಷನ್ ಪ್ರಕಾರ ನೋಡ್ಕೊತಾ ಹೋದರೆ, ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಇಲ್ಲ, ಇನ್ಅಡ್ಮಿಸಬಲ್ ಇಲ್ಲ, ಸ್ಯಾಲ್ರಿ ಇಲ್ಲ, ಆಫೀಸ್ ಎಕ್ಸ್ಪೆನ್ಸಸ್ ಇಲ್ಲ, ಬ್ಯಾಡ್ ಡೆಟ್ಸ್ ಇಲ್ಲ, ಪ್ರಾವಿಷನ್ ಫಾರ್ ಡೌಟ್ಫುಲ್ ಡೆಟ್. ಪ್ರಾವಿಷನ್ ಫಾರ್ ಡೌಟ್ಫುಲ್ ಡೆಟ್ಸ್ ಬಂದ್ಬಿಟ್ಟು ಇನ್ಅಡ್ಮಿಸಬಲ್ ಎಕ್ಸ್ಪೆನ್ಸಸ್ ಡೆಬಿಟೆಡ್ ಟು ಪ್ರಾಫಿಟ್ ಆ್ಯಂಡ್ ಲಾಸ್. ಆಲ್ರೆಡಿ ಡೆಬಿಟೆಡ್ ಮಾಡಾಗಿದೆ. ಸೊ ನಾವು ಅದಕ್ಕೆ ಆ್ಯಡ್ ಮಾಡ್ಕೋತಾ ಇದ್ದೀವಿ ಆಫ್ ರುಪೀಸ್ 10,000. ಇನ್ಕಮ್ ಟ್ಯಾಕ್ಸ್ನ ಆ್ಯಡ್ ಮಾಡ್ಕೋತಿದ್ದೀವಿ 16,000. ಡೊನೇಷನ್ ಆಫ್ 10,000, ಡಿಪ್ರಿಸಿಯೇಷನ್ 5,000. ಟೋಟಲ್ ಮಾಡಿದಾಗ ನಮಗೆ 41,000 ಬರುತ್ತೆ. ನೆಕ್ಸ್ಟ್ ಲೆಸ್ ಅಡ್ಮಿಸಬಲ್ ಎಕ್ಸ್ಪೆನ್ಸಸ್ ನಾಟ್ ಡೆಬಿಟೆಡ್ ಟು ಪ್ರಾಫಿಟ್ ಆ್ಯಂಡ್ ಲಾಸಸ್. ಅಲ್ಲಿ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಲ್ಲಿ ಡೆಬಿಟ್ ಮಾಡಿಲ್ಲ, ಅದನ್ನು ನಾವೇನು ಮಾಡ್ತಿದ್ದೀವಿ, ಲೆಸ್ ಮಾಡ್ತಿದ್ದೀವಿ. ಡಿಪ್ರಿಸಿಯೇಷನ್ ಆಲ್ರೆಡಿ ಅಲ್ಲಿ ಕೊಟ್ಟಿದ್ದಾರೆ. ಅಲೋಡ್ ಆಸ್ ಪರ್ IT is 12,000. 12,000 ಪ್ಲಸ್ 5,000 17,000. ಇಲ್ಲಿ 17,000 ಬ್ಯಾಲೆನ್ಸ್ ಆಗ್ತದೆ. ಈ 12,000 ಏನಾಗುತ್ತೆ, ನಮಗೆ ಲೆಸ್ ಮಾಡ್ಕೋತೀವಿ. ಲೆಸ್ ಮಾಡ್ಕೊಂಡಾಗ 3,40,000 ಪ್ಲಸ್ 41,000 ಮೈನಸ್ 12,000 ಮಾಡಿದಾಗ 3,69,000 ಆಗುತ್ತೆ. ಆ್ಯಂಡ್ ಇದು ಬಂದ್ಬಿಟ್ಟು ಕಂಪ್ಲೀಟ್ ಸೊಲ್ಯೂಷನು. ಆ್ಯಂಡ್ ಇಫ್ ಯು ಫೈಂಡ್ ದಿಸ್ ವಿಡಿಯೋ ಇಸ್ ಇಂಟ್ರೆಸ್ಟಿಂಗ್ ಆ್ಯಂಡ್ ವರ್ತ್ಫುಲ್, please subscribe and share and comment for this video and keep practicing. Thank you for watching.